ನಿಮ್ಮ ಮೊದಲನೇ ಮೊಮ್ಮಗಳು ಇವತ್ತೇ ನಿಮ್ಮ ಮನೆಗೆ ಬರ್ತಾ ಇದೆ. ಆಕೆ ಬಂದೇ ಬರ್ತಾಳೆ. ಈ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡೇ ಅಯ್ಯೋ ಅಜ್ಜಿ, ಮನ್ಕೊಂಡಿದ್ದೀರಾ? ಯಾಕಜ್ಜಿ, ಹುಷಾರಿಲ್ವಾ? ತಾತಯ್ಯ, ಅಜ್ಜಿಗೇನಾಯ್ತು? ಯಾಕೆ ಮಲ್ಕೊಂಡವ್ರೆ? ಹಬ್ಬದ ದಿನ ಅಜ್ಜಿ ಹಿಂಗೆಲ್ಲ ಮನೆ ಕಳಕ್ಕಿಲ್ವಲ್ಲ? ಓ, ತಿಂಡಿ ತಿಂದೆ ಪೂಜೆ ಮಾಡಿ ಸುಸ್ತಾಗವ್ರೆ ಅನ್ಸ್ತೈತೆ. ಎಲ್ಲಾರ್ಗೂ ಹೇಳ್ತಾರೆ, ಆದ್ರೆ ಇವರ ಆರೋಗ್ಯನ ಸರಿಯಾಗಿ ನೋಡ್ಕೊಳಕ್ಕಿಲ್ಲ. ನಾನೊಂದು ಖುಷಿ ಹೇಳುಮ ಅಂತ ಬಂದೆ. ಪರ್ವಾಗಿಲ್ಲ ಅಜ್ಜಿ, ನೀವು ಮನೆ ಕಂಡೆ ಕೇಳಿಸ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾನು ತಾತ ಇಂತವನೇ ಹೇಳ್ಬಿಟ್ಟು ಹೋಯ್ತೀನಿ. ಯದ್ಮ್ಯಾಕೆ ಕೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ ತಾತಯ್ಯ? ಏನಿಲ್ಲ ಅಜ್ಜಿ, ಕಾಲೇಜ್ನಾಗೆ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೀತೈತೆ. ಅದಾಗೆ ನಾನು ನಿಲ್ತೀವ್ನಿ. ಇವತ್ತು ವರಮಹಾಲಕ್ಷ್ಮಿ ವ್ರತ ಅಲ್ವಾ, ಒಳ್ಳೆ ದಿನನೇ ಹೋಗಿ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಬರುಮ ಅಂತ ಅನ್ಕೊಂಡಿವ್ನಿ. ನಾಮಿನೇಷನ್ ಮಾಡೋದೇನೋ ಸರಿ, ಆದ್ರೆ ಎಲೆಕ್ಷನ್ ಗೆಲ್ಬೇಕಂದ್ರೆ ನಿಮ್ ತವ ಆಶೀರ್ವಾದ ತಕೊಳ್ದೆ ಹೆಂಗಾಯ್ತದ ಹೇಳಿ? ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ನಾನ್ ಬರ್ತೀನಿ ಅಂತಾನು ತಿಳಿಸ್ನಿಲ್ಲ. ನೀವು ಬೇರೆ ಸುಸ್ತಲ್ಲಿ ನಿದ್ದೆ ಇಲ್ದೇ ಇದ್ದೀರಿ. ನಾನ್ ಬರ್ತೀನಿ ಅಂತ ಹೇಳಿದ್ರೆ ನನ್ಗೋಸ್ಕರ ಕಾಯ್ಕೊಂಡಿರ್ತಿದ್ರಿ. ಒಳ್ಳೇದೇ ಆಯ್ತು ಅಜ್ಜಿ. ಅಜ್ಜಿ, ನೀವು ಮನೆ ಕಂಡೇ ಇರಿ, ನಾನು ಹಂಗೆ ಆಶೀರ್ವಾದ ತಕತೀನಿ. ನಂಗೆ ಒಳ್ಳೇದಾಗ್ಲಿ ಅಂತ ಅರ್ಸಿ. ಆಹಾ, ಈಗ ಯುದ್ಧದಲ್ಲಿ ಗೆಲ್ಲಕ್ಕೆ ಬಲ ಬಂದಂಗಾಯ್ತೈತೆ. ತಾತಯ್ಯ, ನೀನು ನಾನೇ ಗೆಲ್ಲಿ ಅಂತ ಬೇಡ್ಕ. ಸರಿ ತಾತಯ್ಯ, ನಾ ಇನ್ ಬರ್ತೀನಿ, ಟೇಮ್ ಆಯ್ತು. ತಾತಯ್ಯ, ಅಜ್ಜಿ ಯದ್ಮಾ ಕೇಳು, ನಿನ್ ಮೊಮ್ಮಗಳು ಕಮ್ಲಿ ಬಂದಿದ್ಲು ಅಂತ. ಬರ್ಲ ತಾತಯ್ಯ? ಬರ್ತೀನಜ್ಜಿ. ನಿಂದ ಯಾವೂರು? ಇದೇ ಊರು, ಬ್ಯಾಂಗ್ಳೂರು. ಅಪ್ಪ ಅಮ್ಮನ ಹೆಸರು? ಗೋವಿಂದ ಮತ್ತೆ ಮೀನಾಕ್ಷಿ. ಹಾ, ಆ ಕಡೆ ಹೋಗು. ನಿಮ್ಮೂರು? ಅಮ್ಮಮ್ಮ, ಯಾಕೆ ಎಲ್ರನ್ನ ಹೀಗೆ ಕ್ವೆಶ್ಚನ್ ಮಾಡ್ತಿದ್ದೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಾಯ್ತು? ಡೋಂಟ್ ವೆರಿ ಬೇಬಿ, ಏನೂ ಆಗಿಲ್ಲ. ಮನೆಗೆ ಹೋಗೋರು ಬರೋರ್ ಬಗ್ಗೆ ಹೋಲ್ಡ್ ಇರ್ಬೇಕಲ್ಲ, ಅದಕ್ಕೆ. ಏಯ್, ನಿಂತ್ಕೋ. ಏನೇ ನಮ್ಮ ಅಜ್ಜಿಗೆ ಬಕೆಟ್ ಹಿಡ್ದಿದ್ದಾಯ್ತಾ? ಏನು ಕಲ್ತಿಲ್ಲ ಅಂದ್ರು ಜನರನ್ನ ಕೈಯೊಳಗೆ ಹಾಕೊಳ್ಳೋ ನಾಜು ಕಲ್ತಿದ್ಯಾ ಕಡೆ. ನಮ್ಮ ಅಜ್ಜಿನೂ ನಿನ್ ಜೊತೆ ಚೆನ್ನಾಗಿ ಮಾತಾಡಿರ್ಬೇಕಲ್ವಾ? ಓಕೆ, ಪರ್ಸನಲ್ ಬಿಟ್ಟಾಕು. ಲೆಟ್ಸ್ ಕಮ್ ಟು ಪಾಲಿಟಿಕ್ಸ್. ಇಲ್ಲಿ ನೋಡು, ನಂಗೆ ಎಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ ಅಂತ. ನಾನು ನಾಮಿನೇಷನ್ ಫೈಲ್ ಮಾಡಿದಾಗಿಂದ ನಾನು ಒಬ್ಳೇ ಓಡಾಡಿರೋದು ನಾನು ನೋಡಿದ್ಯಾ? ಯಾವಾಗಲೂ ಜನ ಇದ್ದೇ ಇರ್ತಾರೆ, ಆದರೆ ನೀನು ಒಬ್ಳೇ. ಇಲ್ಲ ಅನಿಕಾ, ಇನ್ನೊಬ್ಳು ಇದ್ದಾಳಲ್ಲ, ಸೋಡಾ ಬುಡ್ಡಿ. ಏ ಪಿಂಕಿ, ಸುಮ್ಮನಿರು. ಅವಳ ಫ್ರೆಂಡ್ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಸಿಟ್ಟು ಮಾಡ್ಕೋತಾ ಇದ್ದಾಳೆ ನೋಡು.
ಏಯ್ ಕೆಸ್ರಿನ್ ಕಮಲಿ, ಏನ್ ನಿನ್ ಪ್ಲಾನು? ಮೊದಲು ನಿನ್ ಜೊತೆ ಇದ್ದ ಋಷಿನೂ ಈಗ ನಿನ್ ಸಪೋರ್ಟ್ ಮಾಡ್ತಿಲ್ಲ, ಆ ಚೊಂಬು ಲಿಂಗನೂ ಓದೆ ತಿಂದು ಬಿದ್ದಿದ್ದಾನೆ. ನಿನ್ ಮನ್ಸಿಗೆ ಚೆನ್ನಾಗಿ ಗೊತ್ತು ನೀನ್ ನನ್ ಗೆಲ್ಲಕ್ಕಾಗಲ್ಲ ಅಂತ. ಯಾಕಿದೆಲ್ಲ ನಿನ್ಗೆ? ನಿನ್ ಮರ್ಯಾದೆ ಏನಾದ್ರೂ ಉಳಿಬೇಕಂದ್ರೆ ಹೋಗಿ ನಾಮಿನೇಷನ್ ಸಬ್ಮಿಟ್ ಮಾಡಬೇಡ. ಏನು? ನನ್ ಜೊತೆಗೆ ಜನ ಇಲ್ದೇ ಇರ್ಬೋದು, ಪ್ರಚಾರಕ್ಕೆ ನನ್ ತವ ಕಾಸಿಲ್ದೇ ಇರ್ಬೋದು, ಯಾರು ನಂಗೆ ಸಪೋರ್ಟ್ ಮಾಡಕ್ ಬರ್ದೇ ಇರ್ಬೋದು. ಆದ್ರೆ ಎಲ್ಲನೂ ಮೀರಿ ನಾನೊಂದ್ ವಿಷಯನ ಬಲವಾಗಿ ನಂಬ್ತೀನಿ. ಏನ್ ಗೊತ್ತಾ, ಅವತ್ತು ರಿಷಿ ಸರ್ ಒಂದ್ ಮಾತು ಹೇಳಿದ್ರು, ಗೆಪ್ತಿ ಆಯ್ತಾ? ವಾ, ನೀವ್ಯಾಕೆ ಮೇಸ್ಟ್ ಹೇಳಿದ್ನೆಲ್ಲ ಗೆಪ್ತಿ ಮಾಡಿಕತ್ತೀರ ಹೇಳಿ? ನಾನೇ ಹೇಳ್ತೀನಿ ಕೇಳಿಸ್ಕೊ. ಅವತ್ತು ರಿಷಿ ಸರ್ ಮೇ ದ ಬೆಸ್ಟ್ ಪರ್ಸನ್ ವಿನ್ ಅಂತ ಪಾಠ ಮಾಡ್ಬೇಕಾದ್ರೆ ಹೇಳಿದ್ರು. ಅದನ್ನ ನಾನು ಹೇಳ್ತೀನಿ. ನಮ್ಮಿಬ್ರಾಗೆ ಯಾರ ಸ್ಥಾನಕ್ಕೆ ಯೋಗ್ಯರೋ ಅವರೇ ಗೆಲ್ಲಿ, ಅವರೇ ಗೆಲ್ತಾರೆ. ಏನಂತ್ಯ? ಇದ್ಯಾಕೆ ಇವತ್ತಿಷ್ಟು ನಿದ್ದೆ ಮಾಡಿಬಿಟ್ಟೆ? ಒಳ್ಳೆ ಪ್ರಜ್ಞೆ ತಪ್ಪಿದಾಗ ಆಯ್ತಲ್ಲ. ನನ್ನ ಮೊಮ್ಮಗಳೇನಾದ್ರೂ ಬಂದು ಹೋದ್ಲಾ? ನಿಂತ್ಕೊಳ್ಳಿ. ಹೊರಡಿ ಹೊರಡಿ. ಯಾಕೆ ಎಲ್ಲರೂ ನಿಂತ್ಕೊಂಡಿದ್ದೀರಾ? ಯಾರು ನಿಂತ್ಕೋಬೇಡಿ, ಎಲ್ಲರೂ ಹೋಗಿ ಹೋಗಿ. ಯಾರು ಬಂದಿದ್ರು? ಯಾರಾದ್ರೂ ಬಂದು ನನ್ನ ಎಬ್ಸತ್ತಾನೆ? ನನ್ನ ಮೊಮ್ಮಗಳೇನಾದ್ರೂ ಬಂದಿದ್ಲಾ? ಅನಿಕಾ, ಏನಾಯ್ತು? ಯಾರು ಬಂದಿದ್ದು? ಅಜ್ಜಿ, ಅದು ನನ್ನ ಸಪೋರ್ಟರ್ಸ್ ಬಂದಿದ್ರು. ಹಾ. ಏನು ಸಪೋರ್ಟರ್ಸಾ? ಹ್ಞೂ ಅಜ್ಜಿ, ನಾನು ನಿಮ್ಗೆ ಹೇಳಿಲ್ವಾ, ನಾನು ಕಾಲೇಜ್ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದೀನಿ. ಸೊ ನನ್ನ ಸಪೋರ್ಟರ್ಸ್ ಎಲ್ಲ ಬಂದು ನನ್ನ ವಿಶ್ ಮಾಡಿ ಹೋದ್ರು. ಹಾಗಾದ್ರೆ ನನ್ನ ಮೊಮ್ಮಗಳು ಈ ಗುಂಪಲ್ಲೇ ಬಂದಿದ್ಲಾ? ನನ್ನ ಕೂಸಿಗಾಗ್ಲೇ ಬಂದು ಹೊರಟೋದ್ಲಾ? ಅಜ್ಜಿ, ಏನಾಯ್ತು? ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಅನಿಕಾ, ಗುರುಗಳು ಇವತ್ತು ನಿನ್ನ ಮೊದಲನೇ ಮೊಮ್ಮಗಳು ಬಂದೇ ಬರ್ತಾಳೆ ಅಂತ ಹೇಳಿ ಹೋದ್ರು. ನೀನ್ ನೋಡಿದ್ರೆ
ನಿನ್ ಸಪೋರ್ಟರ್ಸ್ ಬಂದು ಹೋದ್ರು ಅಂತ ಹೇಳ್ತೀಯ. ಆ ಗುಂಪಲ್ಲಿ ನನ್ನ ಮೊಮ್ಮಗಳು ಇರ್ಬೋದಲ್ವಾ? ಎಂಥ ಸಮಯದಲ್ಲಿ ನಿದ್ದೆ ಮಾಡ್ಬಿಟ್ಟೆ ನಾನು. ನನ್ನ ಮೊಮ್ಮಗಳು ಮನೆಗೆ ಬಂದಾಗ್ಲೂ ನಾನು ನೋಡೋಕ್ಕಾಗ್ಲಿಲ್ವಲ್ಲ. ಅಯ್ಯೋ ಅಜ್ಜಿ, ಅದಕ್ಕೆ ಯಾಕೆ ಅಷ್ಟು ಫೀಲ್ ಮಾಡ್ಕೋತಿದ್ದೀರಾ? ನಮ್ಮ ಮನೆಗೆ ಯಾರ್ಯಾರು ಬಂದ್ರೋ ಅವ್ರ ಲಿಸ್ಟ್ ಎಲ್ಲ ಕಾಲೇಜ್ ರೆಕಾರ್ಡ್ಸ್ ಇಂದ ತಗೊಂಡ್ರೆ ಆಯ್ತು. ಎಲ್ಲರೂ ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ ಅಲ್ವಾ, ನೋ ಪ್ರಾಬ್ಲಮ್. ಊರ್ಮಿಳ, ದೇವ್ರೆ ದೇವ್ರೆ ದೇವ್ರೆ, ಏನೇ ಆಗಿದೆ ನಿನ್ನ ಮಗಳಿಗೆ? ಗೊತ್ತಿದ್ದು ಮಾಡ್ತಿದ್ದಾಳ ಅಥವಾ ಇದೆಲ್ಲ ತಿಳ್ಕೊಳ್ದೆ ಅಷ್ಟು ದಡ್ಡಿ ಆಗ್ಬಿಟ್ಟಿದ್ದಾಳ? ಅನ್ಪ ನಮ್ಮನ ಮೊಮ್ಮಗಳು ಅವಳಿಗೆ ಸಿಗೋಕ್ ಮುಂಚೆ ನನಗೆ ಸಿಗ್ಬೇಕು ಅಂತ ನಾನು ಗೊತ್ತಾಡ್ತಾ ಇದ್ರೆ ನಿನ್ನ ಮಗಳು ಅದಕ್ಕೆ ತಣ್ಣೀರು ಎರಿಸ್ತಾ ಇದ್ದಾಳಲ್ಲೇ. ಹೌದೌದು, ಇಲ್ಲಿಗೆ ಬಂದು ಸ್ಟೂಡೆಂಟ್ ಲಿಸ್ಟ್ ತೆಗೆಸಿದ್ರೆ ಸಾಕು. ಯಾರ ಹತ್ರದ್ದು ಇದೆಯಾ ಆ ಲಿಸ್ಟು? ಶೋರ್ ಅಜ್ಜಿ. ಪಿಂಕಿ, ಪ್ಲೀಸ್ ಹೆಲ್ಪ್ ಮೈ ಗ್ರಾನಿ. ಅದು ಅನಿಕಾ, ಒಂದು ಸ್ಮಾಲ್ ಮಿಸ್ಟೇಕ್. ವಾಟ್? ಕ್ಯಾಂಪಿಂಗ್ ಬನ್ನಿ ಅಂತ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ನ ಕೇಳ್ಕೊಂಡಾಗ ಯಾರೂ ಒಪ್ಕೊಂಡಿಲ್ಲ. ಸೊ ಅದಕ್ಕೆ ಮಾಲು, ಬಸ್ ಸ್ಟಾಪು ಮತ್ತು ಪಬ್ಲಿಕ್ಕಿಂದ ಹುಡುಗಿರ್ನ ಕರ್ಕೊಂಡು ಬಂದ್ವಿ. ಅನಿಕಾ, ಯಾರು ಇಲ್ಲದೆ ನಿಮ್ಮ ಮನೆಗೆ ಬಂದರೆ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ ಅಂತ ನಾವಿಬ್ರು ಈ ಥರ ಅರೇಂಜ್ ಮಾಡಿದ್ವಿ. ನಮ್ ಕಮ್ಲಿ ಯಾವಾಗ್ಲೂ ಹಿಂಗೆ ಮುಖ್ಯವಾದ ವಿಷಯಕ್ಕೆ ತಡವಾಗಿ ಬರ್ತಾಳೆ. ಕಾಯ್ಕೊಂಡು ನಿಂತಿರೋರ್ಗೆ ಎದೆ ಬಿಡ್ತಾ ಹೆಚ್ಚಾಯ್ತದಷ್ಟೇ. ಅಪ್ಪ, ಯಾಕೆ ಕಮ್ಲಿ ಇಟ್ಟತ್ತು? ಬಾಟ್ನಿ ಅಸೈನ್ಮೆಂಟ್ ಮುಗಿಸ್ಬಿಟ್ಟು ಬಂದೆ ಕಣ್ಣಿಂಗಿ. ಏನಾಯ್ತು? ಸರಿ ಹೋಯ್ತು. ಅಲ್ಲ, ನೀ ನಾಮಿನೇಷನ್ ಕೊಡ್ತೀಯ ಅಲ್ವಾ ಅಂತ ಎಲ್ರು ಕಾಯ್ಕೊಂಡು ನಿಂತವ್ರೆ. ಬಿರನ್ ಬಾ, ಆ ಪ್ರಿನ್ಸಿಪಲ್ ಬಾಗ್ಲ ಹಾಕೊಂಡು ಹೋಗಕ್ ಮುಂಚೆ ಸೈನ್ ಹಾಕುಮ್ಮ. ಮಾಡು, ಇಡೀ ಕಾಲೇಜ್ಗೆ ನಿನ್ ಮ್ಯಾಗ ಕಣ್ಣೈತೆ. ಸೈನ್ ಹಾಕಿ ಒಂದ್ ಬ್ರೇಕಿಂಗ್ ನ್ಯೂಸ್ ಮಾಡಿ ಹೇಳ್ತೀರಿ. ಬಾ. ಕಿರಣ್, ಬಂದೇ ಬಿಟ್ರಲ್ರಿ? ಬಾರಮ್ಮ ಕಮಲಿ, ನಾಮಿನೇಷನ್ ಫೈಲ್ ಮಾಡೋಕ್ಕೆ ಇವತ್ತೇ ಕೊನೆ ದಿನ. ನೀನು ಇಷ್ಟೊತ್ತಾರು ಬರದೇ ಇರೋದು ನೋಡಿ ಅವತ್ತು ಎಲ್ಲರ ಮುಂದೆ ಜೋರಾಗಿ ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿಯಲ್ಲ, ಕೊನೆ ಗಳಿಗೆಯಲ್ಲಿ ಹೆದರ್ಕೊಂಡು ರೂಮ್ ಸೇರ್ಕೊಂಡ್ಬಿಟ್ಟೆ ಅಂದ್ಕೊಂಡೆ. ನಿಜವಾಗ್ಲೂ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಂದಿದೀಯಾ? ಚೆನ್ನಾಗಿ ಯೋಚನೆ ಮಾಡಿದ್ಯಾ ತಾನೆ? ಏನಾನ ತೀರ್ಮಾನ ತಗೊಳಕ್ಕೂ ಮೊದಲು 100 ಕಿತ ಯೋಚನೆ ಮಾಡು. 1 ಕಿತ ತೀರ್ಮಾನ ತಕೊಂಡ್ಬಿಟ್ರೆ ಅದನ್ನ ನೆರವೇರ್ಸಕ್ಕೆ 100 ದಾರಿಲಿ ಯೋಚನೆ ಮಾಡು ಅಂತ ನಮ್ಮ ಅಜ್ಜಯ್ಯ ಹೇಳೋರು ಸರ್. ನಾನ್ ತೀರ್ಮಾನ ತಕೊಂಡು ಎಲ್ರ ಮುಂದೆ ಮಾತು ಕೊಟ್ಟ ಆಗೈತೆ ಸರ್. ಮಾತೆ ನಮ್ಮ ಮಾತು ಬೇಕಷ್ಟು ಜನ ಆಡ್ತಾರೆ, ಅದರಲ್ಲೂ ಚುನಾವಣೆ ಬಂದ್ಬಿಟ್ರೆ ನೂರಾರು ಮಾತುಗಳು. ಇಲ್ಲ ಸರ್, ನಾವು ಹಳ್ಳಿ ಜನ. ಎದುರಿಗೊಂದ್ ಮಾತು ಎಲೆಕ್ಷನ್ಗೊಂದ್ ಮಾತು ಅಂತ ಆಡಕ್ಕಿಲ್ಲ. ಕೊಟ್ ಮಾತು ಕೊಟ್ಟಿದ್ದೆಯ, ಯಾವತ್ತೂ ಮೀರಕ್ಕಿಲ್ಲ. ಬರೀ ಮಾತಿಂದ ಮಾತ್ರ ಏನು ಪ್ರಯೋಜನ ಆಗೋದಿಲ್ಲ, ತಿಳ್ಕೊಂಬಿಡು. ಈಗ ನಾಮಿನೇಷನ್ ಪೇಪರ್ ಮೇಲೆ ನೀ ಸೈನ್ ಹಾಕ್ಬಿಟ್ರೆ ನಿನ್ ಮೇಲೆ ದೊಡ್ಡ ಜವಾಬ್ದಾರಿ ಬರುತ್ತೆ, ನೆನಪಿರ್ಲಿ. ನಂಗದ್ರ ಅರಿವೈತೆ ಸರ್, ನಾನ್ ರೆಡಿ. ನೋಡೋಣ ಅದೇನು ಮಾಡ್ತಿರೋ ಅಂತ. ಈ ಕಿರಣ್, ಪೇಪರ್ಸ್ ಕೊಡ್ರಿ, ಸೈನ್ ಮಾಡಿಬಿಟ್ಟು ಹೋಗ್ಲಿ.
ಕಮಲಿ ಅವರೇ, ಸೈನ್ ಮಾಡಬೇಡಿ ಪ್ಲೀಸ್. ನಿಮ್ಮ ಮೇಲಿರೋ ಕೋಪದಲ್ಲಿ ನಾನು ಕೂಗಾಡ್ಬಿಟ್ಟೆ. ಐ ಆಮ್ ಸಾರಿ ಫಾರ್ ದ್ಯಾಟ್. ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಇದು ಬೇಡ. ಇದೇನು ರಿಷಿ ಸರ್, ನೀವು ಬಂದು ಈ ಹುಡುಗಿನ ಕೇಳ್ಕೊತಾ ಇದ್ದೀರಾ? ಇವರು ಹಳ್ಳಿ ಜನ, ಒಂದ್ಸಲ ಮಾತು ಕೊಟ್ರೆ ಮುಗಿದು ಹೋಯ್ತು, ಯಾವುದಕ್ಕೂ ಹಿಂತೆಗೆಯೋದಿಲ್ಲ. ನೀವು ಹೇಳಿದ್ರೆ ಅವ್ರು ಸೈನ್ ಮಾಡದೆ ಇರೋಲ್ಲ, ಖಂಡಿತ ಸೈನ್ ಮಾಡ್ತಾಳೆ ಅಲ್ವೇನಮ್ಮ ಕಮಲಿ? ಸರ್ ಪ್ಲೀಸ್, ನಾನು ಇವ್ರ ಹತ್ರ ಮಾತಾಡಬೇಕು. ಮಾತಾಡಿ, ಧಾರಾಳವಾಗಿ ಮಾತಾಡಿ. ಆದರೆ ಇನ್ನು 3 ನಿಮಿಷದಲ್ಲಿ ಆಫೀಸ್ ಕ್ಲೋಸ್ ಆಗತ್ತೆ. ಸರ್ ದಯವಿಟ್ಟು ನನ್ನ ತಡಿಬೇಡಿ, ಸಮಯ ಆಯ್ತೈತೆ, ನಾನು ಸೈನ್ ಮಾಡಬೇಕು. ಕಮಲಿ ಅವರೇ, ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ನೀವು ಬಂದಿರೋದು ಓದೋದಿಕ್ಕೆ, ರಾಜಕಾರಣ ಮಾಡೋದಕ್ಕಲ್ಲ. ಇದರಿಂದ ನಿಮ್ಮ ಸ್ಟಡೀಸ್ ಸಿವಿಯರ್ ಆಗಿ ಅಫೆಕ್ಟ್ ಆಗುತ್ತೆ. ನನ್ನ ಮಾತು ಸ್ವಲ್ಪ ಕೇಳಿ. ಸಂಬುನು ಓದೋದಕ್ಕೆ ಬಂದಿದ್ದಲ್ವಾ ಸರ್? ಯಾರುವೆ ರಾಜಕಾರಣ ಮಾಡಬೇಕು ಅಂತ ಬರಲಿಲ್ಲ. ಅಂದ್ರೆ ನಿಮಗೆ ನಿಮ್ಮ ಓದಿನ ಬಗ್ಗೆ ಕಾಳಜಿನೇ ಇಲ್ವಾ ಕಮಲಿ ಅವರೇ? ಐತೆ, ತುಂಬಾನೇ ಐತೆ. ಈ ಕಾಲೇಜಲ್ಲಿರೋ ವಿದ್ಯಾರ್ಥಿಗಳ ಕಷ್ಟನ ತೀರ್ಸೋದ್ರ ಮ್ಯಾಕೆ ಏಟ್ ಕಾಳಜಿ ಆಯ್ತೋ, ಆಟೆ ಕಾಳಜಿ ನಾನು ಓದಿನ ಮ್ಯಾಕೂ ಐತೆ. ಇಲ್ ಸಲ್ದವ್ರು ಎಲ್ಲೂ ಸಲ್ಲಲ್ಲ ಅಂತ ಹೇಳ್ತಾರಲ್ಲ, ಕಾಲೇಜಲ್ಲಿ ನಡೆಯೋ ಸಮಸ್ಯೆಗಳನ್ನೇ ನಮ್ಮ ಕೈಲಿ ತಡೆಯಕ್ಕಾಗಲಿಲ್ಲ ಅಂದಮೇಲೆ ಮುಂದೆ ಓದಿ ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಡೆಯೋ ಸಮಸ್ಯೆಗಳನ್ನ ಹೆಂಗ್ ಸರ್ ತಡೆಯಕ್ಕಾಯ್ತದೆ? ಸಮಸ್ಯೆಗಳನ್ನ ನೋಡ್ಕೊಂಡು ಸುಮ್ಮನೆ ಕೂರಿ ಅಂತ ನಾನು ಹೇಳ್ತಿಲ್ಲ ಕಮಲಿ ಅವರೇ. ಸಲಹೆ ಪರಿಹಾರ ಕೊಡೋದಕ್ಕೆ ಪ್ರೆಸಿಡೆಂಟ್ ಆಗೇ ಇರಬೇಕು ಅಂತ ಏನಿಲ್ವಲ್ಲ. ನೀವು ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದು ಆ ಕೆಲಸ ಮಾಡ್ಬೋದು ಕಮಲಿ ಅವರೇ. ಅದಕ್ಕೆ ನಾನು ಸಪೋರ್ಟಿಗೆ ನಿಲ್ತೀನಿ. ಬದಲಾವಣೆ ಬೇಕು ಅಂದ್ರೆ ಮೊದಲು ಅದು ನಮ್ಮಲ್ಲ ಬೇಕು ಅಂತ ಗಾಂಧೀಜಿ ಹೇಳೋರೆ ಸರ್. ನಾನು ಹಸಿ ಬದಲಾಗಬೇಕು. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ರೆ ನಮ್ಮನ್ನ ಕೈಲಾಗ್ದವ್ರು ಅಂತ ಅನ್ಕೊಂಡು ತಮ್ಗಿಷ್ಟ ಬಂದಂಗೆ ನಡ್ಕೋತಾರೆ ಸರ್. ಇಲ್ಲಿಗಂಟ ನೀವು ನನಗೆ ಸ್ಯಾನೆ ಸಹಾಯ ಮಾಡಿದ್ದೀರಾ ಸರ್. ನಿಮ್ ಯಾಕೆ ಗೌರವ ಐತೆ, ಆದ್ರೆ ಅದೇ ಗೌರವ ನನ್ನ ತೀರ್ಮಾನದ ಮ್ಯಾಕು ಐತೆ ಸರ್. ಇನ್ಯಾವುದಕ್ಕೂ ಹಿಂಜರಿಯೋ ಮಾತೇ ಇಲ್ಲ. ನಾನು ಮಾಡ್ತಿರೋದು ಸರಿ ಅನ್ನೋ ನಂಬಿಕೆ ನಿಮ್ಗಿಲ್ದೇ ಇರ್ಬೋದು ಸರ್, ಆದ್ರೆ 100ಕ್ಕೆ 100 ನಂಬಿಕೆ ನನಗೈತೆ. ಬಿಟ್ಬಿಡಿ ಸರ್. ಇದೇ ನಿಮ್ಮ ಕೊನೆ ನಿರ್ಧಾರನಾ ಕಮಲಿ?